ಇದು ಎಲ್ಲ ನಿಮಗೆ ಗೊತ್ತಿರೋದು ಹುಣಸೂರು ಕೃಷ್ಣಮೂರ್ತಿಗಳ ಹೆಸರೇ ನಿಮಗೆ ಗೊತ್ತಿರೋದು. ಅವ್ರ ಊರದು. ಅಲ್ಲೇನೆ ನಮ್ಮ ತಂದೆ ಹುಣಸೂರು, ಆಮೇಲೆ ದ್ವಾರಕೀಶ್ ತಾಯಿ ಅಂದರೆ ಜಯಮ್ಮ, ಇನ್ನೊಬ್ಬರು ಶೇಷಮ್ಮ ಅಂತ ಇದ್ರು. ಈ 4 ಜನ ಅಲ್ಲೇನೆ ಹುಣಸೂರಲ್ಲೇ ಹುಟ್ಟಿದವರು. ಆಮೇಲೆ ನಿಮಗೆಲ್ಲ ಗೊತ್ತಿದೆ, ಹುಣಸೂರು ಕೃಷ್ಣಮೂರ್ತಿಗಳು ದೊಡ್ಡ ಸಾಹಿತಿಗಳಾಗಿ, ನಿರ್ದೇಶಕರಾಗಿ, ನಟರಾಗಿ ಇದಾಗಿ ಭಾಳ ಭಾಳ ಮಿಂಚಿದವರು ಅವ್ರ ಗರಡಿಲೇ ಬೆಳೆದವನು ನಾನು. ನಮ್ಮ ಸುಂದರ ಕೃಷ್ಣರ್ಸ್ ಇದ್ರಲ್ಲ, ಸುಂದರ ಕೃಷ್ಣರ್ಸ್ ತಂದೆ ಬಸವರಾಜ ಅರಸ್ ಅಂದ್ಬಿಟ್ಟು ಅವ್ರು ನಮಗೆ ಹೆಡ್ ಮಾಸ್ಟರ್. ಅವರು ಮೊಟ್ಟ ಮೊದಲನೇದಾಗಿ ವೀರೇಶ್ ಅವ್ರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಏನು ಅಂದರೆ, ಅವ್ರು ಭಾಳ ದಿವಸದಿಂದ ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ನಂದು ಇನ್ನೂ ಮಾಡಿರಲಿಲ್ಲ. ಇದೇನು ನಂದು ಮಾಡಿಲ್ವಲ್ಲ ಅಂತ ಒಂದು ಯೋಚನೆ. ಆಮೇಲೆ ಎಲ್ಲ ಕಡೆನೂ ಸಿಗೋರು ಅವ್ರು ನನ್ನ ಮಾತಾಡ್ಸೋರು, ನಾನು ಅವ್ರು ಮಾತಾಡ್ಸೋವೆ, ವಿಶ್ ಮಾಡೋರು, ಅದು ಮಾಡೋರು. ಬಟ್ ಇವತ್ತು ಕ್ಯಾಮ್ರಾ ಇಟ್ಬಿಟ್ಟು ನಾನು ಮಾತಾಡು ಅಂತ ಹೇಳಿದ್ದು ಇವತ್ತು. ಆದ್ದರಿಂದ ಅವ್ರಿಗೆ ಇನ್ನೊಂದು ಸತಿ ಧನ್ಯವಾದಗಳನ್ನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಪ್ರಸ್ತುತ ನನ್ನ ಕಥೆನ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಕತೆ ಅಂದರೆ ನನಗೆ ಅಷ್ಟಾಗಿ ಕತೆ ಹೇಳಕ್ಕೆ ಇಷ್ಟ ಇಲ್ಲ. ನಾವು ಹೇಳಬೇಕಾಗಿರೋ ಕತೆ ಎಲ್ಲ ಸಿನಿಮಾದಲ್ಲಿ ಹೇಳಬೇಕು. ನಮ್ಮ ಕತೆ, ನಮ್ಮ ಜನ್ಮ ಕತೆ, ಅದನ್ನು ಯಾತಕ್ಕೆ. ಬಟ್ ಆದರೂ ನಮ್ಮ ಮಿತ್ರ ವೀರೇಶ್ ಅವರು ಇಲ್ಲ ನಂದರಲ್ಲಿರಲಿ ಅಂತ ಹೇಳ್ತಾ ಇದ್ರು. ಸರಿ ಇರಲಿ, ನಮ್ಮ ಕತೆನೂ ಒಂದಿಷ್ಟು ಒದರು ಬಿಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮೂಲತಃ ಹುಟ್ಟಿದ್ದು ಹುಣಸೂರಲ್ಲಿ. ಹುಣಸೂರು ಅಂದರೆ ಇದು ಎಲ್ಲ ನಿಮಗೆ ಗೊತ್ತಿರೋದು ಹುಣಸೂರು ಕೃಷ್ಣಮೂರ್ತಿಗಳ ಹೆಸರೇ ನಿಮಗೆ ಗೊತ್ತಿರೋದು. ಅವ್ರ ಊರದು. ಅಲ್ಲೇನೆ ನಮ್ಮ ತಂದೆ ಹುಣಸೂರು, ಆಮೇಲೆ ದ್ವಾರಕೀಶ್ ತಾಯಿ ಅಂದರೆ ಜಯಮ್ಮ, ಇನ್ನೊಬ್ಬರು ಶೇಷಮ್ಮ ಅಂತ ಇದ್ರು. ಈ 4 ಜನ ಅಲ್ಲೇನೆ ಹುಣಸೂರಲ್ಲೇ ಹುಟ್ಟಿದವರು. ಆಮೇಲೆ ಅಲ್ಲೇನೆ ಬೆಳೆದವರು, ಮಾಡೋರು. ಆಮೇಲೆ ನಿಮಗೆಲ್ಲ ಗೊತ್ತಿದೆ, ಹುಣಸೂರು ಕೃಷ್ಣಮೂರ್ತಿಗಳು ದೊಡ್ಡ ಸಾಹಿತಿಗಳಾಗಿ, ನಿರ್ದೇಶಕರಾಗಿ, ನಟರಾಗಿ ಇದಾಗಿ ಭಾಳ ಭಾಳ ಮಿಂಚಿದವರು ಅವ್ರ ಗರಡಿಲೇ ಬೆಳೆದವನು ನಾನು. ಹೇಗೆ ಅಂತ ಹೇಳಿದ್ರೆ, ನಾನು ಚಿಕ್ಕವನಾಗಿದ್ದಾಗ ಬಹುಶಃ ನನಗೆ 5-6 ವರ್ಷನೋ 7 ವರ್ಷನೋ ಆಗಿತ್ತು. 7 ವರ್ಷನೋ ಆ ಪೀರಿಯಡಲ್ಲೇ ಏನೋ ನಮ್ಮ ತಾಯಿ ಹೊರಟೋಗ್ಬಿಟ್ರು, ಅಂತ ಕಾಲಾಂತರ ಆದರು. ಸೊ ನನಗೆ ಏನಂತ ಹೇಳಿದ್ರೆ, ನನಗೆ ನನ್ನ ತಮ್ಮ ಇನ್ನೊಬ್ಬ ತಮ್ಮ ಇದ್ದಾನೆ. ಒಟ್ಟು ನಾವು 3 ಜನ. ಅದಕ್ಕೆ ಮುಂಚೆ ಇತ್ತು ನಮ್ಮ ತಂದೆಗೆ ನಾವು ತಮಾಷೆ ಮಾಡಿದ್ರೆ ಸಂತಾನ ಗೋಪಾಲ್ ಕೃಷ್ಣ ಅಂತ ಹೆಸರಿಟ್ಟಿದ್ದು. ಯಾಕೆಂದರೆ ನಮ್ಮ ಜೊತೆ ಇದ್ದವರು 8 ಜನ, ಆಮೇಲೆ ಇನ್ನಿದ್ದವರು 8 ಜನ. ಸೊ ಎಲ್ಲ ರೇಕ್ಸೋರು ನಮ್ಮ ಫ್ಯಾಮಿಲಿಲೆಲ್ಲ, ಸಂತಾನ ಗೋಪಾಲ್ ಕೃಷ್ಣ ಫ್ಯಾಮಿಲಿ ಅಂತ. ಅದರಲ್ಲೇ 3 ಜನ ನನ್ನ ಜೊತೆ ಇದ್ದವ್ರು 3 ಜನ ಹೋಗ್ಬಿಟ್ರು. ಈಗ 3 ಜನ ಇದ್ದೀವಿ ನಾವು. ಅದೇ ಒಂದೇ ತಾಯಿಗೆ ಹುಟ್ಟಿದ ಮಕ್ಕಳುಗಳು ನಾವು 3 ಜನ. ಆಮೇಲೆ ನಮ್ಮ ತಂದೆ 2ನೇ ಮದುವೆ ಮಾಡಿಕೊಂಡ್ರು. 2ನೇ ಮದುವೆ ಮಾಡ್ಕೊಂಡಿದ್ದಾನೆ ಹೇಳ್ದಾನೆ ಸಂತಾನ ಗೋಪಾಲ್ ಕೃಷ್ಣ ಅಂತ. ಅಲ್ಲಿ ಸಂತಾನ ಬೆಳೀತು. ಸೊ 7ನೇ ವರ್ಷಕ್ಕೆ ನಮ್ಮ ತಾಯಿ ನನಗೆ ಹೋಗ್ಬಿಟ್ಟಿದ್ರಿಂದ ನಮ್ಮ ತಂದೆ 2ನೇ ಮದುವೆ ಮಾಡಿಕೊಂಡ್ರು. ಆಮೇಲೆ ನನಗೆ ಏನಾಯಿತು ಅಂತ ಹೇಳಿದ್ರೆ, ನಾನು ಪ್ರೈಮರಿ ಸ್ಕೂಲು ಅದು ಇದು ಎಲ್ಲಿ ಓದಿದ್ದೀನಿ ಅಂತ ನನಗೆ ಜ್ಞಾಪಕ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ತಾಯಿಗೆ ಮೈಗೆ ಹುಷಾರಿದ್ದಿಲ್ಲ. ಅವ್ರು ಇಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು, ಅಲ್ಲಿಗೆ ಹೋಗ್ತಾಯಿದ್ರು, ಇಲ್ಲಿ ಹೋಗ್ತಾಯಿದ್ರು, ತವ್ರ ಮನೆಗೆ ಹೋಗೋರು. ಅದೇ ಥರ ನಾನು ಅಲ್ಲಿ ಇಲ್ಲಿ ಓಡಾಡ್ತಾನೆ ಇದ್ದೆ. ಒಂದು 7ನೇ ವರ್ಷ 8ನೇ ವರ್ಷದಲ್ಲ ಏನೋ ನಮ್ಮ ತಾಯಿ ಹೋದ್ಮೇಲೆ ಹುಣಸೂರು ಕೃಷ್ಣಮೂರ್ತಿಯವರೇ ಅವರೇನೆ ಅವ್ರ ಮನೆಗೆ ಕರ್ಕೊಂಡೋಗಿ ಯಾವುದೋ ಒಂದು ಪ್ರೈಮರಿ ಸ್ಕೂಲಲ್ಲಿ ಸೇರಿಸ್ದಂಗೆ ಜ್ಞಾಪಕ ನನಗೆ. ಇದರಲ್ಲಿ ಪದ್ಮ ಟಾಕೀಸ್ ಮೈಸೂರು ಹತ್ರ. ಅದಾದ ಮೇಲೆ ಮಿಡ್ಲಿ ಸ್ಕೂಲಿಗೆ ಬಂದೆ. ಮಿಡ್ಲಿ ಸ್ಕೂಲಿಂದ ಬಂದಮೇಲೆ ಕೋರ್ಸ್ ಚೆನ್ನಾಗಿ ಓದ್ತಿದ್ದೆ ಅಂತ ಕಾಣಿಸುತ್ತೆ ನಾನು. ಅದಕ್ಕೆ ಯಾರು ನಾವು ಓದ್ತಾ ಇದ್ದೋ ಬಿಡ್ತಾ ಇದ್ದೋ ಕೇಳಬೇಕಾದವ್ರು ಯಾರೂ ಇಲ್ಲ. ಸೊ ಅವಾಗೆಲ್ಲ LS ಅಂತ ಇತ್ತು, ಲೋಯರ್ ಸೆಕೆಂಡ್ರಿ ಅಂತ. ಅಂದರೆ ಹೈಸ್ಕೂಲಿಗೆ ಬರೋಕ್ಕಿಂತ ಮುಂಚೆ ಲೋಯರ್ ಸೆಕೆಂಡ್ರಿ. ಆ ಲೋಯರ್ ಸೆಕೆಂಡ್ರಿ ಕೂಡ ಗೌರ್ಮೆಂಟ್ ಎಕ್ಸಾಮಿನೇಷನ್ ಇತ್ತು. ಆಮೇಲೆ ಹೈಸ್ಕೂಲಲ್ಲಿ 3 ವರ್ಷ. ಸೊ ಈ ಥರ ಲೋಯರ್ ಸೆಕೆಂಡ್ರಿ ಅದು ಪಾಸ್ ಆಯಿತು. ಆಮೇಲೆ ಹೈಸ್ಕೂಲ್ಗೆ ಹೋದೆ. ಹೈಸ್ಕೂಲಲ್ಲಿ ಕೂಡ ಒಂದು 3 ವರ್ಷ. ನಮ್ಮ ಹೈಸ್ಕೂಲ್ ಹೆಡ್ ಮಾಸ್ಟರ್ ಯಾರು ಅಂತ ಹೇಳಿದ್ರೆ, ನಮ್ಮ ಸುಂದರ ಕೃಷ್ಣರ್ಸ್ ಇದ್ರಲ್ಲ, ಸುಂದರ ಕೃಷ್ಣರ್ಸ್ ತಂದೆ ಬಸವರಾಜ ಅರಸ್ ಅಂದ್ಬಿಟ್ಟು ಅವ್ರು ನಮಗೆ ಹೆಡ್ ಮಾಸ್ಟರ್. ಅವರು ಒಂದೇನು ಅಂತ ಹೇಳಿದ್ರೆ, ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ರಾಮರ್ ಯಾವುದೇ ಆದರೂ ಕೂಡ ಗ್ರಾಮರ್ ಅಂತೀವಲ್ಲ, ಅವತ್ತಿನ ದಿವಸ ಒಂದು ಗ್ರಾಮರ್ ನಾನು ಕೊಂಡ್ಕೋಬೇಕಾಗಿತ್ತು. ಆ ಗ್ರಾಮರ್ ಕೊಂಡ್ಕೊಳ್ಳೋಕೆ ನನ್ನ ಹತ್ರ ದುಡ್ಡು ಇರಲಿಲ್ಲ. ಬುಕ್ ಗ್ರಾಮರ್. ಆ ಗ್ರಾಮರ್ ಯಾರ್ದು ಅಂದರೆ ಇವತ್ತು ಕೂಡ ಇದೆ, ರೆನ್ ಆ್ಯಂಡ್ ಮಾರ್ಟಿನ್ ಗ್ರಾಮರ್ ಅಂತ ಅದು. ಸೊ ಅದು ಕೊಂಡ್ಕೊಳ್ಳೋಕ್ಕೆ ಎಷ್ಟು ಅಂತ ಅವತ್ತಿನಿಸಬೇಕಾಗಿತ್ತು, ಕೇವಲ ₹3.50 3 ರೂಪಾಯಿ. ಆ 3 ರೂಪಾಯಿ ಕೊಡೋಕ್ಕೂ ನನ್ನ ಹತ್ರ ಇರಲಿಲ್ಲ. ನಮ್ಮ ಚಿಕ್ಕಪ್ಪ ಅವ್ರು ಹುಣಸೂರು ಕೃಷ್ಣಮೂರ್ತಿಗಳವರು ಅವಾಗ ಅಣ್ಣನ ಮಕ್ಕಳು ನೋಡೋಕ್ಕೋಸ್ಕರ ಬರೋರು. ನನಗೆ ಅವಾಗ ಅವ್ರು ₹5 ಕೊಟ್ಟರು. ಆ ₹5 ತೊಗೊಂಡೆ.
5 ರೂಪಾಯಿ ತೊಗೊಂಡು ನಾನು ಏನು ಮಾಡಿದೆ ಅಂದರೆ 3 ರೂಪಾಯಿ ರನ್ ಮಾರ್ಟಿನ್ ಗ್ರಾಮರ್ ತೊಗೊಂಡೆ. ಅದನ್ನು ಯಾಕೋಸ್ಕರ ಹೇಳ್ತಿದ್ದೀನಿ ಅಂದರೆ ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀನಿ. ಏನು ಅಂತ ಹೇಳಿದ್ರೆ ನನಗೆ ಬೇಕಾಗಿದ್ದು ಒಂದು ಗ್ರಾಮರು. ಆ ಗ್ರಾಮರ್ ಕೊಂಡ್ಕೊಳ್ಳೋಕೆ ಬೇಕಾಗಿದ್ದು ದುಡ್ಡು ಕೊಟ್ಟಿದ್ದು ಹುಣಸೂರು ಕೃಷ್ಣಮೂರ್ತಿಗಳು. ಒಂದು ರೀತಿ ಹೇಳೋದಾದರೆ ನನ್ನ ಜೀವನದ ಗ್ರಾಮರ್ನೇ ತಿದ್ದು ಹಾಕೋದವರು ಹುಣಸೂರು ಕೃಷ್ಣಮೂರ್ತಿ ಅಂತ ಹೇಳ್ತೀನಿ. ಯಾಕೆಂದರೆ ಮುಂದೆ ನನ್ನ ಜೀವನದಲ್ಲಿ ನಾನು ಕೆಲಸ ಕಲ್ತಿದ್ದು ಮಾಡಿದ್ದು ಎಲ್ಲನೂ ಕೂಡ ಅವರಿಂದನೇ. ಸೊ ಅದರಿಂದ ಗ್ರಾಮರ್ ನನಗೆ ಹಾಕ್ಕೊಟ್ಟವರು ಹೇಳ್ಕೊಟ್ಟವರು ಹುಣಸೂರು ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ. ಸಂತೋಷನೂ ಆಗುತ್ತೆ. ಸೊ ಅದಾಯಿತು, SLC ಆಯಿತು. ಆಮೇಲೆ ಅವಾಗೆಲ್ಲ ಇದಿಲ್ಲ, PUC ಇರಲಿಲ್ಲ, ಇಂಟರ್ಮೀಡಿಯೇಟ್ ಅಂತಿತ್ತು. ಆ ಇಂಟರ್ಮೀಡಿಯೇಟ್ ಕೂಡ ಅವತ್ತೊಂದು ದಿವಸಕ್ಕೆ ನಾನು ಚಿಕ್ಕಪ್ಪ ಅವ್ರ ಮನೆಯಲ್ಲೇ ಇದ್ದುಕೊಂಡಿದ್ದೇನೆ. ಅದನ್ನು 2 ವರ್ಷ ಅವ್ರ ಮನೇಲಿ ಓದಿದೆ. ಆಮೇಲೆ BSc ಹೋದೆ, ಸೇರಿಕೊಂಡೆ. ಒಂದು ಲಾ ಓದಬೇಕು ಅಂತ ಆಸೆ ಇತ್ತು. ಯಾಕೋ ಲಾ ಬೇಡ ಅಂತ ಅನ್ನಿಸ್ಬಿಟ್ಟು ಬಿಟ್ಬಿಟ್ಟೆ ಲಾ. ಸೊ BSc ಪಾಸ್ ಮಾಡಿದ್ಮೇಲೆ ಹುಣಸೂರವರು ಅವ್ರು ಮದ್ರಾಸಿಗೆ ಕರೆಸ್ಕೊಂಡ್ರು. ಯಾಕೆಂದರೆ ನನ್ನ ಮಗ ಇಂಜಿನಿಯರಿಂಗ್ ಓದಲಿ ಅಂತ ಕರೆಸ್ಕೊಂಡ್ರು. ಆ ಟೈಮಲ್ಲಿ ಏನು ಅಂತ ಹೇಳಿದ್ರೆ ಹುಣಸೂರು ಕೃಷ್ಣಮೂರ್ತಿಗಳು ಆಲ್ರೆಡಿ ದೊಡ್ಡ ಡೈರೆಕ್ಟರ್ ಆಗಿಬಿಟ್ಟಿದ್ರು, ರೈಟರ್ ಆಗಿದ್ದರು, ಎಲ್ಲನೂ ಆಗಿದ್ದರು, ಕಲಾವಿದರಾಗಿದ್ದರು, ವಾಟ್ ನಾಟ್ ಎಲ್ಲನೂ ಆಗೋಗಿದ್ರು ಅವರು. ನಾನು ಹೋಗೋ ಟೈಮಲ್ಲಿ ಏನು ಅಂದರೆ ಇಷ್ಟೆಲ್ಲ ಆದಮೇಲೆ ಒಂದಾಗಿರಲಿಲ್ಲ, ಅವರು ನಿರ್ಮಾಪಕರಾಗಿರಲಿಲ್ಲ. ಸೊ ನಿರ್ಮಾಣ ಮಾಡಬೇಕು ಅಂತ ರತ್ನಮಂಜರಿ ಅನ್ನೋ ಚಿತ್ರನ ಶುರು ಮಾಡಿದ್ರು. ಆ ರತ್ನಮಂಜರಿ ಚಿತ್ರ ಶುರು ಮಾಡೋದಕ್ಕೆ ಮೈಸೂರಲ್ಲೇ ಪುಟ್ಟಣ್ಣ ಅವರು ಅಂತ ಇದ್ದರು. ಅವರೇನು ಅಂತ ಹೇಳಿದ್ರೆ ಈ ದಸರಾ ಪೀರಿಯಡಲ್ಲಿ ಗಿಂಬೆ ನವರಾತ್ರಿ ಪೀರಿಯಡ್ ಮಾಡೋ ಅದು ಆ ಬೊಂಬೆ ಆ ಕೆಲಸ ಮಾಡೋರು. ಅವರು ಆ ಪುಟ್ಟಣ್ಣವರು ಇವರು ಪಾರ್ಟ್ನರ್ ಆಗಿ ರತ್ನಮಂಜರಿ ಶುರು ಮಾಡಿದ್ರು. ರತ್ನಮಂಜರಿ ತುಂಬ ಚೆನ್ನಾಗಾಯಿತು. ಆ ಪಿಕ್ಚರ್ ಹೆಂಗಿತ್ತು ಮಾಡ್ತು ಅಂತ ಎಲ್ರಿಗೂ ನಿಮಗೆ ಗೊತ್ತಿದೆ, ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಅದು ಸಕ್ಸಸ್ಫುಲ್ ಪಿಕ್ಚರ್ ಆಗೋಯ್ತು. ಆ ಹಾಡುಗಳು ಕೂಡ ಇವತ್ತು ಕೂಡ ಇದೆ, ಇವತ್ತು ಕೂಡ ಕೇಳ್ತಾ ಇದ್ದಾರೆ. ಗಿಲಿ ಗಿಲ್ಲಕ್ಕೆ ಕಾಲಿಗೆ ಹೆಜ್ಜೆ ಜಣ್ಣಕ್ಕೆ ಕೈಯ ಬಳ್ಳೆ ಟಣ್ಣಕ್ಕೆ ಗಣಕ್ಕೆ ರಂಗೆ ಎದ್ದಿತೋ ಅಂತ ಒಂದು. ಆಮೇಲೆ ಇನ್ನೊಂದು ಭಾಳ ಚೆನ್ನಾಗಿದೆ, ಯಾರು ನೀ ಯಾರು ಎಲ್ಲಿಂದ ಬಂದೆ ಮುಖ ತೋರು, ಯಾಕಿಲ್ಲಿ ಜನರು ಬಂದುಳಿಯಲಾರು ಏನಿದರೆ ಗೊತ್ತು ಸಾರು. ಇವೆಲ್ಲ ಏನು ಅಂದರೆ ನಾನು ಅಲ್ಲಿ ಹೋದಾಗ ನಂಗೆ ಏನು ಗೊತ್ತಾಗ್ತಾನೆ ಇರಲಿಲ್ಲ. ಹಾಡು ಕೇಳೋದು ಇದು ಮಾಡೋದು ಇರ್ತಿತ್ತು ಹೊತ್ತು, ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅನ್ನೋದು ಗೊತ್ತಿರ್ತಿರ್ಲಿಲ್ಲ. ಅವಾಗ ನಾವು ಏನು ಮಾಡ್ತಿದ್ವು ಅಂದರೆ ಇವತ್ತೊಂದು ದಿವಸ ಆದರೆ ಪ್ರೊಡಕ್ಷನ್ನು ಅಂದರೆ ಅದಕ್ಕೊಂದು ದೊಡ್ಡ ಆಫೀಸು, ಅದು ಆಮೇಲೆ ದೊಡ್ಡ ಹೋಟ್ಲುಗಳಲ್ಲೇ ರೂಮು, ಆಮೇಲೆ ಕಂಪೋಸಿಂಗಿಗೋಸ್ಕರ ಇದು, ಆಮೇಲೆ ತಿಂಡಿ ತೀರ್ಥ ಸಿಗರೇಟು ವಗೈರೆ ಅದೆಲ್ಲ ಇವತ್ತಿನ ದಿವಸ ಅದ್ಧೂರಿಯಾಗಿದೆ. ಅವತ್ತಿನ ದಿವಸ ಏನು ಅಂದರೆ ಈ ಪ್ರಸ್ತುತ ನಾನು ಮಾತಾಡ್ತಿರೋ ಪೀರಿಯಡಲ್ಲಿ ಮದ್ರಾಸಲ್ಲಿ ರಾಯಪೇಟೆಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಮನೆ ಮೇಲ್ಗಡೆ ಮನೆನೇ ಮೇಲ್ಗಡೆ ಅವ್ರದ್ದೇ ಒಂದು ರೂಮ್ ಇತ್ತು. ಆ ರೂಮಲ್ಲೇ ಕಂಪೋಸಿಂಗು ರೈಟಿಂಗು ಎಲ್ಲನೂ ಅಲ್ಲೇ. ಭಾಳ ಚೆನ್ನಾಗಿದೆ. ಹೆಂಗೆ ಮ್ಯೂಸಿಕ್ ಕಂಪೋಸಿಂಗ್ ಅಂತ ಹೇಳಿದ್ರೆ ನನಗೇನು ಗೊತ್ತಾಗ್ತಾನೆ ಇರಲಿಲ್ಲ, ಏನು ಯಾವ ಥರ ಕಂಪೋಸ್ ಮಾಡ್ತಾರೆ ಏನು ಮಾಡ್ತಾರೆ ಅಂತ. ಒಂದು ಇಲ್ಲ ಹಾಡುಗಳನ್ನ ಬರೆದು ರಾಗ ಸಂಯೋಜನೆ, ಇಲ್ಲ ರಾಗ ಸಂಯೋಜನೆ ಮಾಡಿ ಹಾಡು ಹಾಕೋದು, ಹಾಡು ಹುಟ್ಟಿಸೋದು. ಸೊ ಈ ಥರ ಇದೆ ಅಂತ ಗೊತ್ತಾಯಿತು. ಸೊ ಹುಣಸೂರು ಅವರು ರಾಗ ಕೇಳ್ಕೊಳ್ಳೋರು, ಸಾಹಿತ್ಯ ಬರೆಯೋರು, ಇದು ಮಾಡು ಇವೆಲ್ಲ ಏನು ಹೆಂಗೆ ಟ್ಯೂನ್ ಓಕೆ ಮಾಡ್ತಾರೆ ಅಂತ ಮೊದಲು ಪ್ರಶ್ನೆ ನಂಗೆ ಅರ್ಥವಾಗ್ತಾನೆ ಇರಲಿಲ್ಲ. ಹೇಗೆ ಹಾಡು ಓಕೆ ಮಾಡೋದಂಗೆ ಹಾಡು ಹೇಗೆ ಅಂತ. ಆಮೇಲೆ ಲಿಟ್ಲ್ ಎಕ್ಸ್ಪೀರಿಯನ್ಸ್ ಆಗ್ತಾ ನನಗೆ ಗೊತ್ತಾಯಿತು ಹಾಡು ಹೇಗೆ ಬೇಕು ಅಂತ ಹೇಳಿದ್ರೆ ಕತೆಗೆ ಎಷ್ಟು ಹಾಡಬೇಕು, ಎಲ್ಲಿಗೆ ಬರಬೇಕು, ಯಾವ ಥರ ಇರಬೇಕು ಅನ್ನೋದನ್ನೆಲ್ಲನೂ ನಿರ್ದೇಶಕರು ಅಥವಾ ಕಥೆಗಾರರು ಅನ್ಕೋತಾರೆ. ಅಂದ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಹಾಡು ಅದಕ್ಕೊಂದು ಸಂದರ್ಭ ಹುಟ್ಟುತ್ತದೆ. ಆ ಸಂದರ್ಭ ಯಾವ ಥರ ಸಂದರ್ಭ ಅನ್ನೋದಕ್ಕೆ ನೋಡಿ, ಅದೇನು ಇಬ್ಬರು ಹಾಡ್ತಾರ, ಒಬ್ಬರೇ ಹಾಡ್ತಾರ, ಅಥವಾ ಯುಗಳ ಗೀತೆನ, ಪ್ರೇಮ ಗೀತೆನ, ವಿರಹ ಗೀತೆನ, ವೀರಾವೇಶದ ಹಾಡ, ಈ ಥರದ್ದೆಲ್ಲನೂ ಕೂಡ ಕತೆಗೆ ಸಂದರ್ಭದಕ್ಕಾಗಿ ಬೇಕಾಗಿ ಹಾಡುಗಳಿರುತ್ತೆ. ಸೊ ಇದನ್ನೆಲ್ಲ ಆ ಹುಣಸೂರವರು ಮಾಡ್ತಿರುವಾಗ ನಾನು ತಿಳ್ಕೊಳ್ಳೋಕೆ ಶುರು ಮಾಡಿದೆ. ಅಷ್ಟಾಗಿ ಏನು ಗೊತ್ತಾಗ್ತಾ ಇರಲಿಲ್ಲ. ಮಾಡಿದಾಗ ಹಲವು ಹಾಡುಗಳು ಅಲ್ಲಿಂದ ಬಂತು. ರತ್ನಮಂಜರಿ ಹಾಡುಗಳು ಅಂದರೆ ಅವರು ಬರೆಯೋ ಇದರಲ್ಲೆಲ್ಲ ಅವರು ಪ್ರೊಡ್ಯೂಸ್ ಮಾಡಿದ್ದು, ಅವ್ರು ಡೈರೆಕ್ಟ್ ಮಾಡಿದ್ರಲ್ಲ ಹೆಚ್ಚು ಕಮ್ಮಿ ಅವ್ರದ್ದೇ ಸಾಹಿತ್ಯ ಆ ಥರ ಇರೋದು. ನಂತರ ಹಲವಾರು ಚಿತ್ರಗಳು ಹುಣಸೂರವ್ರು ಬೇರೆ ಬೇರೆ ಮಾಡಿದಾಗ ಸಾಹಿತಿಗಳು ಕೂಡ ಬೇರೆ ಬೇರೆ ಆಗಿದ್ದರು. ಉದಯ್ ಶಂಕರ್ ಕೂಡ ನಂತರ ಬರೆದಿದ್ದಾರೆ, ಜಯಗೋಪಾಲ್ ಬರೆದಿದ್ದಾರೆ,
ಇವರೇ ಡೈರೆಕ್ಷನ್ನು, ಇವರೇ ಇದು ಅಂಥದ್ರಲ್ಲೂ ಕೂಡ ಬೇರೆಯವರು ಕೂಡ ಬೇಕು, ಬೇರೆಯವ್ರು ಬೇಕು ಹಾಕೋಣ ಅಂದಾಗ ಹ್ಞೂ ಅಂತ ಹೇಳೋರು. ಆ ಥರ ಮುಂದೆ ಆಯಿತು. ಈಗ ಈ ಹಾಡುಗಳು ಹಾಕೋದಂಗೆ, ಹುಟ್ಟಾಕೋದಂಗೆ ಹೇಗೆ ಟ್ಯೂನ್ ಓಕೆ ಮಾಡೋದು ಅದು ಗೊತ್ತಾಗ್ತಾನೆ ಇರಲಿಲ್ಲ. ನನಗೆ ಟ್ಯೂನ್ ಹೆಂಗೆ ಸರ್ ಓಕೆ ಮಾಡೋದು? ಆವಾಗ ತಾನೇ ಏನೋ ಮಾಡಿ ಏನು BSc ಪಾಸ್ ಮಾಡಿದ್ದೆ, ಆಮೇಲೆ ಏನೂ ಗೊತ್ತಿಲ್ಲ, ಏನಿಲ್ಲ. ನಮ್ಮ ಚಿಕ್ಕಪ್ಪ ಅವ್ರ ಕಂಪನಿಲಿ ಹೋದಾಗ, ಆಫೀಸ್ಗೆ ಹೋದಾಗ ಏನಂತ ಹೇಳಿದ್ರೆ, ನನ್ನ ಕೆಲಸ ಏನು ಅಂದರೆ ಹೋಟ್ಲಿಂದ ಕಾಫಿ ತರೋದು, ಇಡ್ಲಿ ತರೋದು, ಎಲ್ರಿಗೂ ಮ್ಯೂಸಿಕ್ ಡೈರೆಕ್ಟ್ರಿಗೆ ಅವ್ರಿಗೆಲ್ಲನೂ ಎಲ್ರಿಗೂ ಕೊಡೋದು, ಪ್ಲೇಟಲ್ಲಿ ಕೊಟ್ಬಿಟ್ಟು ತಿಂದಾದ್ಮೇಲೆ ಎಂಜಿಲ್ ಎತ್ತು, ಇದೇ ಕೆಲಸ ಎಲ್ಲ ಮಾಡಿದ್ದೀನಿ ನಾನು. ಆಮೇಲೆ ಶೂಟಿಂಗಲ್ಲಿ ಏನಂದರೆ, ಆವಾಗಿನ ಕಾಲದಲ್ಲೆಲ್ಲ ರಾಜಾರಾಣಿ ಕತೆಗಳು ತಾನೆ. ರಾಜಾರಾಣಿ ಕತೆಗಳಾದರೆ ಈಗ ನೆಲ ಇದೆಯಲ್ಲ, ನೆಲ ಮಾಮೂಲಿ ನೆಲ ಬಿಡೋಕ್ಕಾಗಲ್ಲ. ಅವತ್ತಿನ ದಿವಸಕ್ಕೆ ಅದಕ್ಕೊಂದು ಹಾಸಿಗೆ ಥರ ಇರುತ್ತೆ, ಅದಕ್ಕೆ ಲಿನೋಲಿಯಂ ಅಂತ ಹೇಳ್ತಾರೆ, ಒಂದು ಚಿತ್ತಾರ ಇರೋದು, ಇದು ಕಾರ್ಪೆಟ್ ಥರ, ಅದನ್ನೆಲ್ಲ ಹಾಕಿರ್ತೀವಿ ಬಾಡಿಗೆ ಕೊಟ್ಟು. ಏನಾಗುತ್ತೆ ಅಂದರೆ ಅದು ಹಾಕಿದಾಗ ಎಲ್ಲರೂ ಓಡಾಡಿ ಬರೀ ಹೆಜ್ಜೆಗಳೇ ಇರುತ್ತೆ. ಆವಾಗ ದಿವಸಕ್ಕೆ ಸೆಟ್ಟಲ್ಲಿ ಕೆಲಸ ಮಾಡೋಕ್ಕೆ ಬೇರೆ ಯಾರು ಇರ್ತಿರ್ಲಿಲ್ಲ. ಸೆಟ್ಟಿಗೆ ಕೆಲಸ ಮಾಡ್ತಿದ್ದ ನಾನು, ಇನ್ನೊಬ್ಬ ಇರೋವ. ಸೊ ದೊಡ್ಡ ಫುಲ್ ಫ್ಲೋರ್ ಸೆಟ್ಟು ಅವಾಗೆಲ್ಲ ಬಾಡಿಗೆಗೆ ಸಿಗೋದು, ಯಾವುದು ಸೆಟ್ಟೇ ಬಾಡಿಗೆಗೆ ಸಿಗೋದು. ಆಮೇಲೆ ಲಿನೋಲಿಯಮ್ಮ ಕೂಡ ಬಾಡಿಗೆಗೆ ತಂದಿದ್ದು ಹಾಕಿತ್ತು. ಅದನ್ನು ಪೂರ್ತಿ ನಾನು ಇನ್ನೊಬ್ಬ ಸೇರ್ಕೊಂಡಿದ್ದೇನೆ, ಕೊಬ್ಬರಿ ಎಣ್ಣೆ ಹಾಕಿ ಅದನ್ನು ಒರೆಸ್ತಾ ಇದ್ದು. ಯಾಕೆಂದರೆ ಧೂಳೆಲ್ಲ ಹೋಗಬೇಕು, ಆಮೇಲೆ ರಿಫ್ಲೆಕ್ಷನ್ ಕಾಣಿಸ್ಬೇಕು ಅಂತ. ಸೊ ಇದೆಲ್ಲ ಮಾಡೇನೆ ನನ್ನ ಜೀವನ ಪ್ರಾರಂಭ ಮಾಡಿರೋದು.